ಭಾಗೇವಾಡಿ ಆಗಿರ್ಬೋದು, ಅಮಿತ್ ಪ್ರಭಾಕರ್ ಕೋರೆ ಅವರಾಗಿರ್ಬೋದು, ಇವರೆಲ್ಲ ಈಗ ಇದ್ದಂಥ ಈ ಆಡಳಿತ ಮಂಡಳಿ ಸದಸ್ಯರು ಇವರಲ್ಲಿ ಯಾರಾದರೂ ಒಬ್ಬರು ಆಗ್ತಾರೆ. ಮೋಸ್ಟ್ಲಿ ಇಲ್ಲಿ ಭಾಳಷ್ಟು ಜನ ಅಭಿಪ್ರಾಯ ಪಟ್ಟಂಗೆ, ಭಾಳಷ್ಟು ಜನ ಯೋಚನೆ ಮಾಡುವಂಗೆ ಕಾರ್ಯಾಧ್ಯಕ್ಷರಾಗೆ ಮೋಸ್ಟ್ ಪ್ರಾಬಬ್ಲಿ ಮಾದೇಶ್ ಕೌಸರಿ ಅವರಾಗ್ಬೋದು, ಇಲ್ಲ ಪ್ರೀತಿ ಕರಣ್ ದೊಡವಾಡವರು ಅದ್ರ ಕೋರೆ ಅವ್ರ ಮಗಳು ಅವರಾಗ್ಬೋದು, ಇಲ್ಲ ಅಮಿತ್ ನಮ್ಮ ಏನಪ್ಪ ಅಂದ್ರೆ ಪ್ರಭಾಕರ್ ಕೋರೆ ಅವರಾಗ್ಬೋದು ಅಂತೇಳಿ ಒಂದಿಷ್ಟು ಕೇಳಿ ಬರ್ತಾ ಇದ್ದು. ಇದನ್ನು ಬಿಟ್ಟು ಮತ್ತವರು ಆಗ್ಬೋದಿಲ್ಲ ಅಂತಲ್ಲ. ಆದರೆ ಒಂದು ಮಾತ್ರ ಇಲ್ಲಿ ಸತ್ಯದ, ಇಲ್ಲಿ ಏನಿದ್ರು ಇನ್ನು ಮುಂದಿನ ದಿನಗಳಲ್ಲಿ ಪ್ರಭಾಕರ್ ಕೋರೆ ಅವರು ಹಿಂದೆ ನಿಂತುಕೊಂಡು ಈ ಸಂಸ್ಥೆ ನಡೆಸ್ಕೊಂಡು ಹೋಗುವಂಥ ಕೆಲಸ ಮಾಡುವ ಸಾಧ್ಯತೆಗಳು ಹೆಚ್ಚಿದ್ದಾವಂತ. ಮತ್ತು ಅವ್ರು ಮಾಡಬೇಕಾಗಿದ್ದವ್ರದ್ದು ಕರ್ಮನೂ ಹೌದು. ಯಾಕಂದ್ರೆ ಅವ್ರಿಗೆ ಇದನ್ನು ಅಷ್ಟು ಪ್ರೀತಿ ಮಾಡಿ ಪ್ರೀತಿಸಿದ್ದಾರೆ. ಅದರಲ್ಲೂ ಸಪ್ತರ್ಷಿಗಳ ಹೆಸರನ್ನು ಉನ್ನತಕ್ಕೆ ಒಯ್ದಿದ್ದಾರೆ. ಈ ಎಲ್ಲಿ ಸಂಸ್ಥೆ ಇವತ್ತು ಇಂಟರ್ನ್ಯಾಷನಲ್ ಒಂದು ದೊಡ್ಡ ಸಂಸ್ಥೆ ಆಗಿ ನಿಂತದ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಜೊತೆಗಿದು ಇನ್ನಷ್ಟಿಲ್ಲೇ ಸಂಶೋಧನೆಗಳಿಗೆ ಅನುಕೂಲ ಮಾಡುವಂಥ ಸಾಧ್ಯದಲ್ಲ. ಯಾಕಂತಂದ್ರೆ ಆರ್ಥಿಕವಾಗಿ ಭದ್ರದ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತದ ಎಲ್ಲ ಖರೆ. ಆದರೆ ಇಲ್ಲಿ ಸಂಶೋಧನೆ ನಡೀತಾ ಇದ್ದಾವೆ, ಕೇವಲ ಪ್ರೊಫೆಷನಲ್ ಕೋರ್ಸ್ಗಳು ನಡೀತಾ ಇದ್ದಾವೆ. ಸಂಶೋಧನಾತ್ಮಕ ಇವತ್ತು ವೆಸ್ಟರ್ನ್ ಈಗೇನು ಕಂಪ್ನಿಗಳಿದ್ದಾವೆ, ಬೇರೆ ದೇಶಗಳಲ್ಲಿ ಕಂಪ್ನಿಗಳಿದ್ದಾವೆ, ಅವ್ರು ಯಾವ ರೀತಿಯಾಗಿ ಅಲ್ಲಿಯ ಸಂಶೋಧಕರಿಗೆ, ವೈಚಾರಿಕರಿಗೆ, ವಿಜ್ಞಾನಿಗಳಿಗೆ ಅವಕಾಶ ಮಾಡಿಕೊಡ್ತಾರಲ್ಲ, ಅಂಥ ಅವಕಾಶ ಇಲ್ಲಿ ಮಾಡಿಕೊಡ್ಲಿಕ್ಕೆ ಸಾಧ್ಯ ಅನ್ನೋ ಸಹಿತ ಈಗ ಮಾಡಿದರೆ ಎಷ್ಟು ಪ್ರಮಾಣದಲ್ಲಿ ಮಾಡಿದಾರೆ ಅನ್ನೋಂಥದ್ದು ಸಹಿತ ಇವತ್ತು ಜನಕ್ಕೆ ತಿಳಿಸ್ಬೇಕಾಗಿದೆ. ಆ ಕೆಲಸ ಆಗಬೇಕಾಗಿದೆ. ಯಾಕಂದ್ರೆ ಸರ್ಕಾರವು ಮಾಡ್ತಾ ಇಲ್ಲ, ಸಂಶೋಧನೆ ಭಾಳ ಕಡಿಮೆ ಖರ್ಚು ಮಾಡ್ತಾ ಇದೆ. ಆ ದಿಶೆಯಲ್ಲಿ ನಮ್ಮ ಇವತ್ತಿನ KLE ಸಂಸ್ಥೆ ವಿಚಾರ ಮಾಡಲಿ. ಯಾಕಂದ್ರೆ ಅನೇಕ ಮಠಗಳ ಅನೇಕ ಮಹನೀಯರ ಕೆಲಸವನ್ನು ಸಪ್ತರ್ಷಿ ಹೈಕೊಟ್ಟಂಥ ನೆಲೆಗಟ್ಟಿನಲ್ಲಿ ಇವತ್ತು ಬೆಳೆದಿದ್ದಂಥ KLE ಇವತ್ತು ಕೋರೆ ಅವರ ನೇತೃತ್ವದಲ್ಲಿ ಬೆಳೆದಿದ್ದು ಅಲ್ಲೇ ಇವೆಲ್ಲ ಆದ್ರೆ ಇನ್ನೂ ಖುಷಿ ಆಗ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಈ ದೇಶದೊಳಗೆ ಉನ್ನತ ಶಿಕ್ಷಣದ ಬಗ್ಗೆ ಏನಪ್ಪ ಅಂತಂದ್ರೆ ಒಂದು ರೀತಿ ವಿಶೇಷವಾಗಿ ಒಂದು ಅವಗಾಹನೆ ಭಾಳ